ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾಡಿಕ್ಸ್ ವೈಬ್ಸ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ಎದ್ದು ನಮ್ಗೆ ಯಾಕೋ ರಾಮಬಂಟ ಹನುಮನ್ನ ನೋಡಬೇಕು ಅನ್ನಿಸ್ಬಿಡ್ತು. ಹಾಗಾಗಿ ನಾವು ಹೋಗಿದ್ದಂಥ ದೇವಸ್ಥಾನನೇ ಕಾರ್ಯಸಿದ್ಧಿ ದೇವಸ್ಥಾನ. ಈ ದೇವಸ್ಥಾನ ಇರೋದು ಗಿರಿನಗರದಲ್ಲಿ. ಈ ದೇವಸ್ಥಾನದ ವಿಶೇಷತೆ ನಿಮಗೆ ಗೊತ್ತೇ ಇರುತ್ತೆ, ಆದರೂ ಸಿಂಪಲ್ ವರ್ಡ್ಸಲ್ಲಿ ಒಂದ್ಸಲ ಹೇಳ್ಬಿಡ್ತೀನಿ. ಈ ದೇವಸ್ಥಾನದಲ್ಲಿ 150 ರೂಪಾಯಿ ಕೊಟ್ಟು ಕಾಯಿ ತೊಗೊಳ್ಬೇಕಾಗತ್ತೆ. ಆ ಕಾಯಿ ತೊಗೊಂಡು ನಾವು ಒಂದು ಹಾಲ್ ಇರುತ್ತೆ, ಅಲ್ಲಿ ಹೋಗಿ ಸಂಕಲ್ಪ ಮಾಡಿಸ್ಕೊಂಡು ಈ ಕಾಯಿನ ಕಟ್ಟಿ 16 ದಿನ ಆದಮೇಲೆ ಈ ಕಾಯಿನ ಬಿಚ್ಚಬೇಕಾಗತ್ತೆ. ಸೊ ಟೋಟಲ್ ಆಗಿ ನಾವು 2 ದಿನ ಹೋಗ್ತೀವಿ. ಅದಲ್ಲದೆ ಮಧ್ಯದಲ್ಲಿ ಇನ್ನೆರಡು ದಿನ ಹೋಗಿ ದರ್ಶನ ಮಾಡಬೇಕಾಗತ್ತೆ. ಅದರ ಜೊತೆ 16 ಪ್ರದಕ್ಷಿಣೆ ಹಾಕಬೇಕು. ಹಾಗೆ 108 ಸಲ ಅವರು ಕೊಟ್ಟಿರುವಂಥ ಒಂದು ಶ್ಲೋಕವನ್ನು ಹೇಳಬೇಕು. ಅದರ ಜೊತೆ ಹನುಮಾನ್ ಚಾಲೀಸಾ ಪಠಣ ಕೂಡ ಮಾಡಬೇಕು. ಹೀಗೆ ಮಾಡಿದರೆ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಅನ್ನೋದು ಈ ದೇವಸ್ಥಾನದ ಪ್ರತೀತಿ. ನಾನು ಈ ದೇವಸ್ಥಾನದ ಒಂದು ವಿಶೇಷ ಮಂತ್ರ ಇದೆ, ಅದರಲ್ಲೇ ವಿಡಿಯೋ ಎಂಡ್ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. ಜೊತೆಗೆ ಈ ದೇವಸ್ಥಾನದಲ್ಲಿ ಹೊರಗಡೆ ಸಿಗುವಂಥ ಪುಳಿಯೋಗರೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ದೇವ್ರ ದರ್ಶನ ಮುಗಿಸಿ ಆದಮೇಲೆ ಹೊಟ್ಟೆನೂ ಕರಿತಾ ಇತ್ತು, ನಮಗೂ ಒಂಚೂರು ಏನಾದ್ರು ಹಾಕಮ್ಮ ಅಂತ. ಸೊ ಹಾಗಾಗಿ ನಾವು ಹೋಗಿದ್ದೆ ಸೀತಾ ಸರ್ಕಲ್ನಲ್ಲಿರುವಂಥ ಶಿವಳ್ಳಿ ರೆಸ್ಟೋರೆಂಟ್ಗೆ. ಈ ರೆಸ್ಟೋರೆಂಟ್ನಲ್ಲಿ ನಿಮಗೆ ಉಡುಪಿ ಶೈಲಿಯ ಎಲ್ಲ ಖಾದ್ಯಗಳು ಸಿಗುತ್ತೆ. ಬಟ್ ನಾವಿಲ್ಲಿ ಸ್ಪೆಷಲ್ ಆಗಿ ತೊಗೊಂಡಿದ್ದು ಮಂಗಳೂರು ಬನ್ಸು, ಸಾಂಬಾರ್ ಡಿಪ್ಡ್ ಇಡ್ಲಿ, ಅದಲ್ಲದೆ ಪುಡಿ ಮಸಾಲೆ ದೋಸೆ. ನಮಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಸೊ ನೀವು ಫ್ರೀ ಇದ್ದರೆ ಅದೇ ಏರಿಯಾದಲ್ಲಿ ಓಡಾಡ್ತಿದ್ರೆ ಒಂದ್ಸಲ ಹೋಗಿ ಟೇಸ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.